ಅಮ್ಮ ಓದ್ತಾ ಇದೀನಮ್ಮ. ಅಚ್ಚು ತುಂಬಾ ಓದ್ಬೇಡ, ಓದಿದೆಲ್ಲ ಮರ್ತೋಗ್ಬಿಡತ್ತೆ ಆಯ್ತಾ. ಸ್ವಲ್ಪ ಬಿಟ್ಟು ಓದ್ತಿ ಅಂತೆ ಬಾ. ಆಗ್ಲಿಂದ ಬುಕ್ ಇಟ್ಕೊಂಡೆ ಕುತ್ಕೊಂಡಿದ್ದಾಳೆ. ಓದ್ಲಿಲ್ಲ ಅಂದ್ರೆ ಅಚ್ಚು ಬುಕ್ ತೆಗಿ ಓದು ಅಂತ ಬೈತಾರೆ. ಓದ್ತಾ ಕುತ್ಕೊಂಡಿದ್ರೆ ಅಚ್ಚು ಜಾಸ್ತಿ ಓದ್ಬೇಡ ತಲೆ ಕೆಟ್ಟೋಗ್ಬಿಡತ್ತೆ ಸುಮ್ಮನೆ ಕುತ್ಕೋ ಅಂತ ಹೇಳ್ತಾರೆ. ಏನ್ ಮಾಡೋದು ನಮ್ಮ ಅಮ್ಮನ ಹತ್ರ. ಸರಿ ನಾವು ಆಗ್ಲಿಂದ ಓದ್ತಾ ಇದೀವಿ, ಸ್ವಲ್ಪ ಹೊತ್ತು ಟಿವಿ ನೋಡೋಣ. ಹಾಯ್ ಅಚ್ಚು, ಅಮ್ಮ ಇಲ್ಲಿ? ಹಾಯ್ ಆಂಟಿ, ಅಮ್ಮ ಒಳಗಿದ್ದಾರೆ, ಕರಿತೀನಿ ತಡೀರಿ. ನೋ ನೋ ನೋ, ನನ್ನನ್ನ ಆಂಟಿ ಅಂತ ಕರಿಬಾರಂತ ಅವತ್ತೇ ಹೇಳಿದ್ದೀನಲ್ಲ. ಓ ಸಾರಿ ಅಕ್ಕ, ತಡೀರಿ ಅಮ್ಮನ್ನ ಕರಿತೀನಿ. ವೆರಿ ಗುಡ್, ಗುಡ್ ಗರ್ಲ್. ಅಮ್ಮ ಅಮ್ಮ ಇಲ್ಲಿ ಬಾರಮ್ಮ, ಇಲ್ಲಿ ನೋಡಿಲ್ಲಿ ಯಾರು ಬಂದಿದ್ದಾರಂತ. ಲಂಬು ಅಕ್ಕ ಬಂದಿದ್ದಾರೆ. ಏ ಅಚ್ಚು, ಅವ್ರ ಹೆಸರು ಲಂಬು ಅಲ್ಲ, ನೀನ್ ಆತರ ಹೇಳ್ಬೇಡ. ಅಮ್ಮ ಸಾರಿ ಅಮ್ಮ. ಅಕ್ಕ ಸಾರಿ ಅಕ್ಕ, ನಾನು ಇನ್ಮೇಲೆ ಆತರ ಕರಿಯಲ್ಲ. ಹೌದು, ನಿಮ್ ಹೆಸರೇನು? ಪರವಾಗಿಲ್ಲ ಅಚ್ಚು, ನಿಮ್ಮಮ್ಮ ಕರಿತಾ ಇದಾರಂತ ನೀನ್ ಕರಿತಾ ಇದೀಯಾ? ನನ್ನ ಹೆಸರು ರಾಣಿ ಅಂತ. ಚೆನ್ನಾಗಿದೆ ಅಕ್ಕ. ಏ ಅಚ್ಚು, ಏನಮ್ಮ ಅದೇನದು ಅಕ್ಕ ಅಂತ ಕರಿತಾ ಇದೀಯಾ? ಅಷ್ಟು ದೊಡ್ಡವ್ರನ್ನ ಆಂಟಿ ಅಂತ ಕರಿ. ಅಮ್ಮ ನೀನ್ ಸ್ವಲ್ಪ ಸುಮ್ಮನೆ ಇರು. ಅವ್ರು ಹೇಳ್ತಾರೆ ಆಂಟಿ ಅಂತ ಕರೆದ್ರೆ ಅಕ್ಕ ಅಂತ ಕರಿ ಅಂತ ಅಂದ್ಬಿಟ್ಟು, ನೀವ್ ಹೇಳ್ತಾ ಇದೀರಾ ಅಕ್ಕ ಅಂತ ಕರೆದ್ರೆ ಆಂಟಿ ಅಂತ ಕರಿ ಅಂತ ಅಂದ್ಬಿಟ್ಟು. ನಾನು ಯಾವ ತರ ಕರಿಯೋದು? ಏನ್ ರಾಣಿ, ಇದೆಲ್ಲ ನಿನ್ ಕೆಲ್ಸನೇನಾ? ನೀನ್ ಇನ್ನು ಅಕ್ಕನೇನಾ, ಆಂಟಿ ಆಗಿಲ್ವಾ? ಅದೇನೋ ನನಗೆ ಆಂಟಿ ಅಂತ ಕರೆದ್ರೆ ಇಷ್ಟನೇ ಆಗೋದಿಲ್ಲ ನೋಡು. ನನಗೆ ಅಕ್ಕ ಅಂತ ಕರ್ಸ್ಕೊಳ್ಳೋದೇ ತುಂಬಾ ಇಷ್ಟ. ನನಗೆ ವಯಸ್ಸಾಗ್ತಾ ಇದೆಯಲ್ಲ, ಅದನ್ನ ಹೊರಗಡೆ ತೋರ್ಸ್ಕೋಬಾರ್ದು ಅಂತ ಅಂದ್ಬಿಟ್ಟು ಆತರ ಹೇಳಕ್ ಹೇಳ್ದೆ. ಅದೇನಿಲ್ಲ, ನಿನ್ ವಯಸ್ಸಾಗಿದೆ ಅಷ್ಟೇ. ಅಚ್ಚು, ನೀನ್ ಅವರನ್ನ ಆಂಟಿ ಅಂತಾನೆ ಕರಿ. ಆಂಟಿ, ನಿಮ್ಮನ್ನ ಆಂಟಿ ಅಂತ ಕರೀಲಾ? ಸರಿ ಆಯ್ತು ಬಿಡಚ್ಚು, ನಿಮ್ಮ ಅಮ್ಮನೇ ಹೇಳ್ತಾ ಇದ್ದಾರೆ ಆಂಟಿ ಅಂತಾನೆ ಕರಿ. ಅಯ್ಯೋ ತಡಿ ರಾಣಿ, ನೀನ್ ಬಂದಿದ್ದು ನನ್ ತಲೆಗೆ ಹೋಗ್ಲಿಲ್ಲ. ತಡಿ, ನಾನು ಹೋಗಿ ಏನಾದ್ರು ಜ್ಯೂಸ್ ಏನಾದ್ರು ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡವಾ ಸ್ವೀಟಿ, ನಾನು ಈಗಷ್ಟೇ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನ, ನನಗೇನು ಬೇಡ. ನನಗೆ ಒಂಚೂರು ಹೆಲ್ಪ್ ಆಗ್ಬೇಕಾಗಿತ್ತು. ಅಯ್ಯೋ ಏನ್ ಹೇಳ್ರಾಣಿ, ಏನ್ ಮಾಡ್ಬೇಕು? ಅಯ್ಯೋ ಏನಿಲ್ಲವಾ ಸ್ವೀಟಿ, ನನ್ನ ತಂಗಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ನಾನು ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ ಇಲ್ಲಿ ಪಕ್ಕದಲ್ಲಿರೋ ಹಾಸ್ಪಿಟಲ್. ನನ್ನ ಮಗನನ್ನ ಅಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತ, ನಿಮ್ಮ ಮನೆಯಲ್ಲಿ ಸ್ವಲ್ಪ ಬಿಟ್ಟು ಹೋಗೋಣ ಅಂತ ಕೇಳೋಣ ಅಂತ ಬಂದೆ. ಓ ಇಷ್ಟೇನಾ, ಅದಕ್ಕ ಹೆಲ್ಪ್ ಅಂತ ಕೇಳ್ತಾ ಇದ್ಯಾ? ಸರಿ ಕರ್ಕೊಂಬಾ ಹೋಗು. ಸೋನು ಸೋನು ಇಡೆಗ್ ಬಲ. ದಾದಾ ಮಮ್ಮಿ ಇದು ಇಡೆಗೆ ಉಂಟೋಡು ಆಂಟಿ ನಿಲ್ಲಾಡು ಅಂಡೆ ಯಾನು ಹಾಸ್ಪಿಟಲ್ ಹೋದ್ ಬರ್ಪೆ. ಬಚ್ಚಿ ಯಾನ್ ಬರ್ಪೆ ಹಾಸ್ಪಿಟಲ್. ಇಜ್ಜಿ ಬೊಚ್ಚಿ ಬೊಚ್ಚಿ ಸೋನು ಈ ಬರೋಚ್ಚಿ ಹಾಸ್ಪಿಟಲ್ ಇಂಜೆಕ್ಷನ್ ಪಾಡ್ವೈರು. ಅಮ್ಮ ಅದೇನ್ ಲ್ಯಾಂಗ್ವೇಜ್ ಅಮ್ಮ? ಅವರು ಡ್ಯಾನ್ಸ್ ಮಾಡ್ತಾ ಹೇಳ್ತಾ ಇದ್ದಾರೆ. ಅದು ತುಳು ಭಾಷೆ ಅಚ್ಚು, ಅದು ಮಂಗಳೂರಲ್ಲಿ ಮಾತಾಡ್ತಾರೆ. ಹೌದಮ್ಮ, ಚೆನ್ನಾಗಿದ್ಯಲ್ಲಮ್ಮ ಆ ಭಾಷೆ? ಹೌದಚ್ಚು, ಆ ಭಾಷೆ ತುಂಬಾ ಈಸಿ. ಮಾತಾಡ್ತಾ ಮಾತಾಡ್ತಾ ಬಂದ್ಬಿಡತ್ತೆ, ಕಲಿಬಹುದು ಈಸಿಯಾಗಿ. ಹೌದಮ್ಮ, ಅವನು ಏನ್ ಹೇಳ್ತಿದ್ದಾನಮ್ಮ ಹುಡುಗ? ಅವನು ಅವರಮ್ಮ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಇವನು ಬರ್ತೀನಂತ ಅಳ್ತಾ ಇದ್ದಾನೆ. ಅದಕ್ಕೆ ಅವರಮ್ಮ ಅಲ್ಲಿ ಬರ್ಬೇಡ, ಅಲ್ಲಿ ಇಂಜೆಕ್ಷನ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಂಜೆಕ್ಷನ್ ಪಾಡೋರ ಮಮ್ಮಿ ಯಾನ್ ಬಾಪುಚ್ಚಿ ಈ ಪೋಡ್ ಬಲೆ ಯಾನ್ ಇದೆಗೆ ಉಂಟುವೆ. ಗುಡ್ ಬಾಯ್. ಓಕೆ ಯಾನ್ ಹೋದ್ ಬರ್ಪೆ. ಈ ಎಡ್ಡೆ ಬಾಲೆ ಆತ ಅಂದ ಮಮ್ಮಿ ಸೈಲೆಂಟ್ ಇಡ್ಕೊಳ್ಳೋಡು ಲಡಾಯಿ ಮಲ್ಪೇರು ಇಜ್ಜಿ. ಓಕೆ ಅಂದಮ್ಮ ಈ ಪೋಡ್ ಬಲೆ. ಸ್ವೀಟಿ ನಾನು ಹೋಗ್ಬಿಟ್ಟು ಬರ್ತೀನಿ, ಸ್ವಲ್ಪ ನೋಡ್ಕೋ ಆಯ್ತಾ? ಆಯ್ತು ರಾಣಿ, ನೀನು ಹೋಗ್ಬಿಟ್ ಬಾ. ಸೋನು ಬಾ, ಅಲ್ಲಿ ಕುತ್ಕೋ ಬಾ, ಟಿವಿ ನೋಡ್ತೀಯಂತೆ. ಅಮ್ಮ ಈ ಹೆಂಗ್ ಬಂದ್ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟ ನೋಡಮ್ಮ. ಹೌದಚ್ಚು, ಆ ಹುಡ್ಗ ಸೈಲೆಂಟೇ. ಸರಿ ಆಯ್ತು, ನೀನು ಅವನೊಟ್ಟಿಗೆ ಆಟ ಆಡ್ತಾ ಇರು. ಅವನ ಹತ್ರ ಎಲ್ಲ ಜಗಳ ಮಾಡಕ್ ಹೋಗ್ಬೇಡ. ನಾನು ಒಳಗೋಗಿ ಕಿಚನ್ ಅಲ್ಲಿ ಸ್ವಲ್ಪ ಕೆಲಸ ಇದೆ, ನೈಟ್ ಅಡಿಗೆ ಮಾಡ್ಬೇಕಲ್ಲ. ಆಯ್ತಾ? ಆಯ್ತಮ್ಮ. ಅಮ್ಮ ಅನು ಅಕ್ಕ ಎಲ್ಲೋದ್ಲು? ಅನು ಅಕ್ಕ ಚುಮ್ಮಿ ಅಕ್ಕನ ಮನೇಲಿ ಇದ್ದಾಳೆ. ಸರಿ ಆಯ್ತಮ್ಮ. ಓಯ್ ಓಯ್ ಪುಟ್ಟ, ಇಲ್ಲಿ ನೋಡಿಲಿ. ದಾದಾ ಅಕ್ಕ. ಓಯ್ ನನ್ನ ಹೆಸರು ದಾದಾ ಅಲ್ಲ, ನನ್ನ ಹೆಸರು ಅಚ್ಚು ಅಂತ. ಓ ಈರ್ನ ಪುದಾರು ಅಚ್ಚು. ದಾದಾ ಅಕ್ಕ. ಏ ದಾದಾ ಅಲ್ಲ, ನನ್ನ ಹೆಸರು ಅಚ್ಚು ಅಂತ. ಗೊತ್ತಾಂಡಕ್ಕ, ಗೊತ್ತಾಂಡು. ದಾದಾ ಪನ್ಲೆ. ಎಷ್ಟೆಲ್ಲ ಹೇಳೋದು ನನ್ನ ಹೆಸರು ದಾದಾ ಅಲ್ಲ ಅಚ್ಚು ಅಂತ ಅಂದ್ಬಿಟ್ಟು ದಾದಾ ದಾದಾ ಪನ್ಲೆ ಪನ್ಲೆ ಅಂತ ಹೇಳ್ತಿದ್ಯಾ? ಹಂಗಂದ್ರೆ ಏನಾ? ಅಯ್ಯೋ ಏನಾಯ್ತಚ್ಚು, ಯಾಕೆ ಅಳ್ತಾ ಇದ್ದೆ ನಾನು? ಅಮ್ಮ ನೋಡಮ್ಮ, ಅವನು ನನ್ನನ್ನ ದಾದಾ 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 ಅಂತ ಹೇಳ್ತಾ ಇದ್ದಾನಮ್ಮ, ಆಮೇಲೆ ಪನ್ಲೆ ಪನ್ಲೆ ಅಂತ ಹೇಳ್ತಾ ಇದ್ದಾನಮ್ಮ. ಯಾಕಮ್ಮ ಅವನು ಆ ತರ ಅಣಗಿಸ್ತಾ ಇದ್ದಾನ ನನ್ನ? ಅಯ್ಯೋ ಅಚ್ಚು, ದಾದಾ ಅಂತ ಹೇಳಿದ್ರೆ ತುಳುನಲ್ಲಿ ಏನು ಅಂತ ಅರ್ಥ. ಹಂಗಂದ್ರೆ ಪನ್ಲೆ ಅಂದ್ರೆ ಏನು? ಪನ್ಲೆ ಅಂತ ಹೇಳಿದ್ರೆ ಹೇಳು ಅಂತ. ಓ ನನಗೇನ್ ಗೊತ್ತಮ್ಮ, ನಾನು ಏನ್ ಅನ್ಕೊಂಡ್ಬಿಟ್ಟೆ. ಪಾಪ ಅವನು ಏನ್ ಹೇಳು ಅಂತ ಹೇಳಿರ್ತಾನೇನು. ಹೌದಚ್ಚು, ಸುಮ್ನೆ ಅವನ ಹತ್ರ ಜಗಳ ಮಾಡ್ತಾ ಇರ್ಬೇಡ. ನೀನ್ ಅವನ ಹತ್ರ ಮಾತಾಡಕ್ಕೆ ಹೋಗ್ಬೇಡ, ಅವನ್ ಪಾಡಿ ಸುಮ್ನೆ ಕುತ್ಕೊಳ್ಳಿ ಆಯ್ತಾ? ಆಂಟಿ
ಸೋನು ಬಾಲೆ ಬುಲ್ಪಚ್ಚಿ ಅಪ್ಪೆ ಬರ್ಪೇರು ಅಂದೆ ಅಮ್ಮ ನೀನಿಂಗಮ್ಮ ತುಳು ಮಾತಾಡ್ತಾ ಇದೀಯಾ ಅಚ್ಚು ಇವರಮ್ಮ ನನ್ನ ಫ್ರೆಂಡ್ ಅಂತ ಹೇಳಿದ್ರೆ ನನಗೆ ಆ ಭಾಷೆ ಬರಲ್ವಾ ಸಣ್ಣ ವಯಸ್ಸಿಂದ ಅವಳ ಹತ್ರ ನನಗೆ ಮಾತಾಡಿ ಅಭ್ಯಾಸ ಆಗಿದೆ ಅಮ್ಮ ಚೆನ್ನಾಗಿದೆ ಅಮ್ಮ ಭಾಷೆ ನನಗೂ ಕಲ್ಸ್ಕೊಡಮ್ಮ ಆಯ್ತಚ್ಚು ಕಲ್ಸೋಣ ನನಗೆ ಕಲ್ಸೋಷ್ಟು ಟೈಮ್ ಇಲ್ಲ ನಾನು ಕೆಲಸ ಮಾಡ್ಬೇಕು ಅವನ ಹತ್ರ ಜಗಳ ಮಾಡ್ತಾ ಇರಬೇಡ ಸೈಲೆಂಟ್ ಆಗಿ ಕುತ್ಕೋ ಆಯ್ತಾ ಆಯ್ತಮ್ಮ ಅಮ್ಮ ಅವನ ಹತ್ರ ಒಂದ್ 2 ಮಾತು ಮಾತಾಡ್ತೀನಮ್ಮ ಸ್ವಲ್ಪ ಹೇಳ್ಕೊಡಮ್ಮ ಸರಿ ಅಂಚಯ್ಯನ್ ಮಲ್ಪುಜ್ಜಿ ಸಾರಿ ಅಂತ ಹೇಳು ಆಯ್ತಮ್ಮ ಸೋನು ಅಂಚಯ್ಯನ್ ಮಲ್ಪುಜ್ಜಿ ಸಾರಿ ಅಂದಕ್ಕ ಅಕ್ಕ ಟಿವಿ ಪಾಡ್ಲೆ ಏನ್ ಹೇಳ್ತಾ ಇದ್ಯಾ ಟಿವಿನ ಓ ನಿನಗೆ ಟಿವಿ ಬೇಕಾ ಸರಿ ಹಾಕ್ತೀನಿ ತಡಿ ನಾನು ಈಗ ಡೋರಾ ಬುಜ್ಜಿ ಹಾಕ್ತೀನಿ ಅಕ್ಕ ಚಿಂಚನ್ ಬೋರ್ಡು ಈಗಷ್ಟೇ ಬಂದು ಕುತ್ಕೊಂಡ್ಬಿಟ್ಟು ನಾನು ಡೋರಾ ಬುಜ್ಜಿ ಹಾಕ್ತೀನಿ ಅಂತ ಹೇಳಿದ್ರೆ ನಿನಗೆ ಚಿಂಚನ್ ಬೇಕಾ ಓ ಚಿಂಚನ ಬೋರ್ಡು ಅಂದ್ರೆ ಬೇಕು ಅಂತನಾ ನಿಮ್ಮ ಭಾಷೆಯಲ್ಲಿ ಹಾಕ್ತೀನಿ ತಡಿ ನಿನಗೆ ಸೋನು ಸೋನು ನಿಮ್ದು ಭಾಷೆ ಇದೆಯಲ್ಲ ನನಗೆ ಗೊತ್ತೇ ಇಲ್ಲ ಆಯ್ತಾ ನಿನ್ನ ಹತ್ರ ನನಗೆ ಜಾಸ್ತಿ ಮಾತಾಡಕ್ಕೆ ಆಗೋದಿಲ್ಲ ಅದಕ್ಕೆ ನಿನ್ಗ ಬಾಯಿ ಮುಚ್ಕೊಂಡು ನೀನ್ ಕುತ್ಕೋ ನಾನೀಗ ಡೋರಾ ಬುಜ್ಜಿ ಹಾಕ್ತೀನಿ ನೀನ್ ನೋಡ್ಬೇಕು ಆಯ್ತಾ ಇಜ್ಜಿ ಅಂಕ ಚಿಂಚನ್ ಬೋರ್ಡು ಪ್ಲೀಸ್ ಅಕ್ಕ ಚಿಂಚನ್ ಪಾಡ್ಲೆ ಇವನು ಹೆಂಗ್ ಹೇಳೋದು ಆಗ್ಲೇ ಅಮ್ಮ ಹೇಳಿದ್ರಲ್ಲ ಅದನ್ನೇ ಹೇಳಿದ್ರೆ ಸೈಲೆಂಟ್ ಆಗಿ ಕುತ್ಕೊಳ್ತಾನೆ ಇವನು ಸೋನು ಯಾನ್ ಅಂಚ ಮಲ್ಪುಜ್ಜಿ ಸಾರಿ ಇಜ್ಜಿ ಎಂಕ ಚಿಂಚನ್ ಬೋರ್ಡು ಸೋನು ಯಾನ್ ಅಂಚ ಮಲ್ಪುಜ್ಜಿ ಸಾರಿ ಎಂಕ ಚಿಂಚನ್ ಬೋರ್ಡು ಸೋನು ಯಾನ್ ಅಂಚ ಮಲ್ಪುಜ್ಜಿ ಸಾರಿ ಏನಚ್ಚಿ ಏನ್ ಮಾಡ್ದೆ ಅವನನ್ನ ಯಾಕೆ ಇಷ್ಟ ಅಳ್ತಾ ಇದ್ದ ನಾನು ಅಮ್ಮ ನೀವ್ ಯಾವ್ದಕ್ ನೋಡಿದ್ರೆ ನನ್ನ ಬೈಬೇಡಿ ಅವ್ನು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ ನಾನು ಡೋರಾ ಬುಜ್ಜಿ ಹಾಕ್ತೀನಿ ಅಂತ ಹೇಳ್ದೆ ಟಿವಿಯಲ್ಲಿ ಅವನು ಚಿಂಚನ್ ಬೇಕಂತ ಕೇಳ್ದ ನಾನು ಅದಕ್ಕೆ ಏನ್ ಹೇಳೋದಂತ ಗೊತ್ತಾಗ್ದೆ ನೀವ್ ಹೇಳಿದ್ರಲ್ಲ ಆಗ್ಲೇ ಅದನ್ನೇ ಹೇಳ್ದೆ ಏನಂತ ಅದೇ ಹೇಳಿದ್ರಲ್ಲ ಆಗ್ಲೇ ಯಾನ್ ಅಂಚ ಮಲ್ಪುಜ್ಜಿ ಅಂತ ಅಂದ್ಬಿಟ್ಟು ಅದನ್ನೇ ಹೇಳ್ದೆ ಹಂಗಂದ್ರೆ ಏನ್ ಗೊತ್ತಾ ಯಾನ್ ಅಂಚ ಮಲ್ಪುಜ್ಜಿ ಅಂತ ಹೇಳಿದ್ರೆ ನಾನು ಹಂಗ್ ಮಾಡಲ್ಲ ಅಂತ ಒಳ್ಳೆ ಮಕ್ಕಳು ಇಬ್ರು ಅವ್ನ್ ಟಿವಿ ಹಾಕಕ್ ಹೇಳ್ತಾ ಇದ್ದಾನೆ ನೀನು ಆತರ ಮಾಡೋದಿಲ್ಲ ಅಂತ ಹೇಳ್ತಾ ಇದೀಯಾ ಅದಕ್ಕೆ ಅವ್ನು ಅಳ್ತಾ ಇದ್ದಾನೆ ಅಮ್ಮ ಆಯ್ತಮ್ಮ ನಾನೀಗ ಅವ್ನು ಹೇಳ್ದಂಗೆ ಟಿವಿ ಹಾಕ್ತೀನಿ ಸರಿ ನಮ್ಮಮ್ಮ ಬರಂಗ್ ಮಾಡ್ಬಿಟ್ಟ ಅದಕ್ಕೆ ನಗ್ನಗ್ತಾ ಮಾತಾಡ್ದೆ ನಮ್ಮಮ್ಮನ ಹತ್ರ ನಾನೇನಾದ್ರೂ ಈ ತರ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಅಂದ್ರೆ ಅಷ್ಟೇ ನಮ್ಮಮ್ಮ ಓಡ್ದೋಡ್ಸ್ತಾನ ನನ್ನ ಬಂದು ಒಂದ್ 10 ನಿಮಿಷ ಆಗ್ಲಿಲ್ಲ ಅಷ್ಟ್ ಬೇಗ ಇವನ್ ಕೇಳಿದ್ದೇ ಟಿವಿ ಚಾನಲ್ ಹಾಕ್ಬೇಕಂತೆ ಅಕ್ಕ ಚಿಂಚನ್ ಪಾಡ್ಲೆ ಪಾಡ್ತೀನಿ ನಿನ್ ಡ್ರೈನೇಜ್ ಬಾಯ್ನ ಓಪನ್ ಮಾಡ್ಬೇಡ ಇನ್ನು ಎಷ್ಟೊತ್ತಿದ್ದನ್ನ ಹಾಕೊಂಡು ನೋಡ್ತಾನೋ ಏನೋ ಚೆನ್ನಾಗಿರತ್ತೆ ಇವತ್ತು ಡೋರಾ ಬುಜ್ಜಿ ಇವತ್ತು ನಾನು ನಿನ್ನ ನೋಡಕ್ಕೆ ಆಗಲ್ಲ ಡೋರಾ ಬುಜ್ಜಿ ನನ್ ಬರೋ ಸಿಟ್ಟಿಗೆ ಚೆನ್ನಾಗಿದೆ ಚಾಕ್ಲೇಟ್ ನೋಡಕ್ಕೆ ತಿಂದ್ರೆ ಹೆಂಗಿರುತ್ತೆ ಇವನ ಹತ್ರ ಕೇಳಿದ್ರೆ ಕೊಡ್ತಾನ ಇವನ್ ಭಾಷೆಯಲ್ಲಿ ಕೇಳಷ್ಟರಲ್ಲಿ ಅಷ್ಟೇ ನನ್ ಗಂಟ್ಲೆಲ್ಲ ಒಣಗೋಗ್ಬಿಡತ್ತೆ ಹೆಂಗಾದ್ರೂ ಮಾಡಿ ಆ ಚಾಕ್ಲೇಟ್ನ ತಿನ್ಬೇಕು ಹೆಂಗಿದೆ ಟೇಸ್ಟ್ ಅಂತ ನೋಡ್ಬೇಕು ಚಾಕ್ಲೇಟ್ ಹೆಸರು ಏನು ಮಿಂಟ್ ಮಿಂಟಾ ಏನೋ ಇಲ್ಲಿ ತಿನ್ಲೇಬೇಕು ಅಚ್ಚೋ ಏನು ನನ್ ಕಾಲಿಕೊಂಡಿದ್ಯಾ ಅಯ್ಯೋ ಯಮ್ಮ ಯಪ್ಪ ಅಮ್ಮ ಸ್ವಲ್ಪ ಕಾಲು ನೋವಮ್ಮ ಅದಕ್ಕೆ ಸ್ವಲ್ಪ ಮೇಲೆ ಎತ್ಕೊಂಡೆ ಈಗ ಬಿಟ್ಬಿಡ್ತೀರಮ್ಮ ಕೆಳಗೆ ಹಂಗ್ ಕಾಲ್ ಎತ್ಕೊಂಡಿರ್ಬೇಡ ಕೆಳಗ್ ಬಿಡಚ್ಚು ಪಾಪ ಆ ಹುಡುಗನ್ನ ಒದಿಯೋ ತರನೇ ಇದೆ ಅದು ಅದಕ್ಕೆ ಕಾಲೆತ್ತಿದ್ದು ಅಕ್ಕ ಚಾಕ್ಲೇಟ್ ತುಂಬಾ ಥ್ಯಾಂಕ್ಸ್ ಸೋನು ನಾನೇ ಕೇಳೋಣ ಅಂತ ಇದ್ದೆ ನೀನೇ ಕೊಟ್ಬಿಟ್ಟೆ ನೀನ್ ಬರ್ತೀರೇನ ಇವತ್ತು ಸರಿ ಕೊಡಿಲಿ ಚಾಕ್ಲೇಟ್ ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಕೊರ್ಲೆ ಅಕ್ಕ ಕೊರ್ಲೆ ಅಯ್ಯೋ ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಅಚ್ಚು ಏನ್ ಮಾಡ್ದೆ ಈಗ ಅವನನ್ನ ಹೊಡ್ದ ದಾದಾ ಅಂಡ್ ಸೋನು ಆಂಟಿ ಅಕ್ಕ ಇನ್ನು ಚಾಕ್ಲೇಟ್ ಪೇಪರ್ ಬೇರೆ ಕೊಟ್ಟೆಯಾನ ಅಕ್ಕ ಅಚ್ಚು ಅವನ್ ಚಾಕ್ಲೇಟ್ ನಿನಗೆ ಪೇಪರ್ ತೆಗೆದು ಕೊಟ್ಟನಂತೆ ಏನ್ ಮಾಡ್ದೆ ನೀನು ಅದನ್ನ ಅವನು ಚಾಕ್ಲೇಟ್ ಕೊಟ್ಟ ಏನು ಹೇಳಿಲ್ಲ ನಾನೇನೋ ಅವನಿಗೆ ಬರ್ತಡೇ ಇರುತ್ತಂತ ಅಂದ್ಬಿಟ್ಟು ಆ ಚಾಕ್ಲೇಟ್ ತಿನ್ಬಿಟ್ಟೆ ಅವ್ನ್ ಪೇಪರ್ ತೆಗಿ ಕೊಟ್ಟ ಅಂತ ನನ್ಗೇನ್ ಗೊತ್ತು ಹಂಗಂತ ಹೇಳಿದ್ರೆ ನಾನು ಕೊಡ್ತಾ ಇದ್ದೆ ಅವನಿಗೆ ರಿಟರ್ನ್
ಎಷ್ಟು ಸಲ ಹೇಳೋದು ಸಣ್ಣ ಮಕ್ಳ ಹತ್ರ ಈ ತರ ಮಾಡ್ಬೇಡ ಅಂತ ಅಂದ್ಬಿಟ್ಟು ನೋಡು ನಮ್ಮ ಮನೆ ಬಂದ್ ಮಕ್ಳ ಹತ್ರ ಈ ತರ ಯಾರಾದ್ರೂ ಮಾಡ್ತಾರ ಅಚ್ಚು ಆ ಪಾಪು ಏನಂತ ಹೋಗಿ ಅವ್ರ ಅಮ್ಮನ ಹತ್ರ ಹೇಳತ್ತೆ ನಮ್ಮ ಮೇಲೆ ತಪ್ಪ ಅಭಿಪ್ರಾಯ ಹೇಳಲ್ವಾ ಅಳೋದ್ ನಿಲ್ಸ್ಬಿಟ್ಟು ಹೋಗಿ ಕಿಚನ್ ಅಲ್ಲಿ ಚಾಕ್ಲೇಟ್ ಇದೆ ತಾಂಬ ಹೋಗು ಬುಲ್ ಪಚ್ಚಿ ಸೋನು ಚಾಕ್ಲೇಟ್ ಏನ್ ಕೊಟ್ಪೆ ನಾನೇನ್ ಮಾಡ್ದೆ ಅವನೇ ಕೊಟ್ಟಿದ್ದು ಚಾಕ್ಲೇಟ್ ಅದಕ್ಕೆ ತಿಂದೆ ಅದಕ್ಕೆ ಹೊಡಿತದ ನಮ್ಮಮ್ಮ ಅವನು ಏನು ಹೇಳಲಿಲ್ಲ ಚಾಕ್ಲೇಟ್ ಬೇಕಂತ ಅಂದ್ಬಿಟ್ಟು ಒಂದು ಚಾಕ್ಲೇಟ್ ತಿನ್ಬಾರ್ದ ಅದಕ್ಕೂ ಆ ಚಾಕ್ಲೇಟ್ ಚೆನ್ನಾಗೂ ಇಲ್ಲ ಉರಿ ಉರಿ ಆಗ್ತಿದೆ ಬಾಯೆಲ್ಲ ಬೇಗ ತಗೊಂಬಚ್ಚು ಏನು ಚಾಕ್ಲೇಟ್ ಅಂತ ಕಾಣ್ತಾನೆ ಇಲ್ಲ ಕೇಳಿದ್ರೇನು ಬೈತಾರ ಅಮ್ಮ ಏನು ಇಷ್ಟು ಚಾಕ್ಲೇಟ್ ನಮ್ಮಮ್ಮ ಈ ತರ ಚಾಕ್ಲೇಟ್ ತಂದಿರೋದು ಹೇಳಲಿಲ್ಲ ನಮ್ಮ ಹತ್ರ ನನ್ನ ನೋಡ್ತಾ ತಿನ್ನಿಸ್ತವನಿಗೆ ಇಷ್ಟು ದೊಡ್ಡ ಚಾಕ್ಲೇಟ್ ಕೊಡ್ಬೇಕಾ ಅಮ್ಮ ಕೇಳಿದ್ರೆ ಹೇಳೋಣ ಸ್ವಲ್ಪ ನಾವು ತಿನ್ಬಿಟ್ಟು ಆಮೇಲೆ ತಗೊಂಡೋಗಿ ಕೊಡೋಣ ಚಾಕ್ಲೇಟ್ ತಂದಚ್ಚು ಈ ಅಯ್ಯೋ ಏನಚ್ಚು ಚಾಕ್ಲೇಟ್ ಇಷ್ಟಿದೆ ಅದ್ಯಾವ್ದಾದ್ರು ಇಲಿ ತಿಂದಿರತ್ತಮ್ಮ ಏನು ಇಲಿ ತಿಂತ ಅಚ್ಚು ಇಲ್ಲ ಹೆಗಡ ತಿಂತ ಅಮ್ಮ ಈ ಚಾಕ್ಲೇಟ್ ಯಾವಾಗ ತಂದಮ್ಮ ನಮ್ಮ ಹತ್ರ ಹೇಳಲೇ ಇಲ್ಲ ನೀವು ಅದು ನೀನು ಹಾಸ್ಪಿಟಲ್ ಇದ್ದಾಗ ಮೆಡಿಕಲ್ಗೆ ಹೋದ್ವಲ್ಲ ಅಲ್ಲಿ ಚೇಂಜ್ ಇಲ್ಲ ಅಂತ ಈ ಚಾಕ್ಲೇಟ್ ಕೊಟ್ರು ಹೌದಮ್ಮ ಅಮ್ಮ ಈ ಚಾಕ್ಲೇಟ್ ತುಂಬಾ ಚೆನ್ನಾಗಿದೆ ಅಮ್ಮ ಅಮ್ಮ ಇನ್ನೊಂದು ಎರಡು ತಗೊಂಬರಮ್ಮ ಆ ಕಡೆ ಹೋದ್ರೆ ಇಲಿ ತಿಂತ ಅಂತ ಹೇಳ್ದೆ ಅಚ್ಚು ಈಗ ಚಾಕ್ಲೇಟ್ ಟೇಸ್ಟ್ ಆಗಿದೆ ಅಂತ ಹೇಳ್ತಾ ಇದೀಯಾ ಚಾಕ್ಲೇಟ್ ತಿಂದೆ ಅಂದ್ರೆ ತಿಂದೆ ಅಂತ ಹೇಳು ಅದಕ್ಕೆ ಯಾಕಚ್ಚು ಸುಳ್ಳು ಹೇಳ್ತಾ ಇದೀಯಾ ಹಂಗೆ ಹೇಳ್ತೀರಾ ಆಮೇಲೆ ತಿಂದೆ ಅಂತ ಹೇಳಿದ್ರೆ ತಲೆ ಮೇಲೆ ಬಂದು ಡಮ್ ಅಂತ ಹೊಡಿತೀರಾ ಅಯ್ಯೋ ದೇವರೇ